ಗುರ್ತಾತೇನ್ರಿ? ಗುರ್ತಾತು. ಅವ್ರ ಬೆನ್ನ ಹತ್ತಾಕ ಹೋಗ್ಬೇಡ ನೀ. ಹಾ, ಅವ್ರ ಬೆನ್ನ ಹತ್ತಿದ ಬೆಳ್ತನಕ ಬಾರ್ಸವ್ರನ ಅವ್ರು ಬಾರ್ಸಾಕ ಬಂದಾರ. ಪ್ರಥಮದಲ್ಲಿ ಇವರಿಗೆ ಪನ್ನೀರ್ ತರಬೇಕು. ಪನ್ನೀರ್ ತರ್ತೀರಿ? ಎಲ್ಲಿ ಬಾ ಅವನ್ ತಂದ ನಿನ್ನ ಮಕ್ಕ ತಕ್ಕ. ಅವನ್ ತಂದ ನಿನ್ನ ಮಕ್ಕ ತಕ್ಕ. ನಾ ಹೇಳಿದ್ದು ಪನ್ನೀರ್, ನೀ ತರುದು ಪನ್ನಿ ನೀರ್. ಇಲ್ಲ ಕರೆ ಆತ. ಪನ್ನೀರ್ ಎಲ್ಲಿ ಸಿಗ್ತಾವು? ಸೂರ್ಯ ಉದಯ ಆಗೋ ಕಾಲಕ್ಕೆ ಕರಿಕಿ ಮೇಲಾಗ್ಲಿ, ಕಬ್ಬಿನ ಎಲೆಗಳ ಮೇಲಾಗ್ಲಿ ಬಿದ್ದಂತ ಈ ಬನ್ನಿ ನೀರನ್ನು ತಂದು ಇವರ ಮುಖಾರ್ಚನೆ ಮಾಡ್ಲಿಕ್ಕೆ ಬೇಕು. ಹಾ, ಯಾಕಂತಂದ್ರೆ ಇದು ಬಾಳ ಹಾ, ಇವ್ರನ್ನ ಅರ್ಧ ತಾಸು ನಿನ್ನ ಕೈಯಾಗ ನೀ ಏನ್ ಮಾಡ್ತಿ? ಸಾಕಷ್ಟು ಇಲ್ಲಿ ಭೂಮ್ಯಾಗ ಬರುವಾಗ ನೋಡ್ಕೊಂಡು ಬಂದ ಹಾ, ಹೋಗುವಾಗ ಚಿಪ್ ಹೋಯ್ತು ಬರುವಾಗ ದಾಪ್ ತಂದಿರ್ಕೊ ಚಲೋ ಮಾಡ್ತಿ. ಹಿಂಗಾತನ ಒಂದಿಟ್ ನೀ ಉಳ್ಳಾಡಿ ಬಾ ಗುರ್ತಾಕತ್ ನನಗ. ಚೇಷ್ಟಾ ಮಾಡಬಾರ್ದು, ಇದನ್ನಾದ್ರೂ ಮಾಡ್ಲಿಕ್ಕೆ ಬೇಕು. ಇನ್ನ ಮೇಲೆ ಸುಗಂಧವಾದ ಪುಷ್ಪಾದಿಗಳನ್ನ ತರ್ಲಿಕ್ಕೆ ಬೇಕು. ಹಾ, ಇರುವಂತಿಗೆ ನೀ ಹೋಗು ಚಲೋ ಅಂತನ್ನ. ಇರುವಂತಿಗೆ ಅಂದರೆ ಅದು ದೇವತೆಗಳಿಗೆ ಏರಿಸ್ತಕ್ಕಂತ ಪುಷ್ಪ. ಹಾ, ಇರುವಂತಿಗೆ ಬಕುಲ, ಪಾರಿಜಾತ, ಹಾ, ಮಣ್ಣು ಮಳೆಯಾಗಿ ಕೊರದತಿ ಇವ್ರು ಕರ್ಕೊಂಡು ಸುಚ್ಚಾಕ್ ಪಾಡಕ್ಕಾಗ ಚೇಷ್ಟಾ ಮಾಡಬಾರದು. ಇಂತಿಂತ ಪುಷ್ಪಾದಿಗಳನ್ನ ತಂದು ಇವರ ಮಸ್ತಕದ ಮೇಲೆ ಏರಿಸಲಿಕ್ಕೆ ಬೇಕು. ಇನ್ನ ಮೇಲೆ ಫಲಹಾರ ಸಾಹಿತ್ಯಗಳು ತರ್ತಾ ಇದ್ದಿ, ಕೇಳು. ಹಾ, ಇವರಿಗೆ ಟಕ್ಕ. ಹಾ, ನಿಮ್ ಕಡೆ ಏನ್ ಸಿಗ್ತಾರೋ? ಏನಾರು ಬೇಕಾದ್ರೂ ಒಂದು 4 ಮಂದಿ ಟುಕ್ಕರ್ ತಂದು ಕೊಡ್ತೀನಿ. ಟುಕ್ಕರ್ನ ಕರ್ಕೊಂಡ್ ಆ ಕಡೆ ಹೋಗಣಿ. ಹೋಗಿ ಬರ್ತೀನಿ ಗುರುಗಳು. ಹಾ, ಪಥಾರೆ ಇದಕ್ಕೆ ಟಕ್ ಅನ್ನಂಗಿಲ್ಲ, ಇದಕ್ಕೆ ಟಕ್ಬಾಜಿ ಅಂತಾರ. ಟಕ್ ಅಂದ್ರೆ ಗುರ್ತಾಗಿಲ್ಲ. ಹಲಸಿನ ಹಣ್ಣಿಗೆ ಬಂದು ಟಕ್ಕ ಟಕ್ಕ ಅನ್ಬೇಕು. ಎಲ್ಲ ಹೊಲಸನ್ನ ಆರು ತಗೊಂಡ ಬಾ. ಹಲಸಿನ ಹಣ್ಣಾರ ನೋಡೋದಿಲ್ಲ ಬೆಳಗಾವ್ ಸೈಡ್. ಅವು ಹೇಗಿರ್ತಾವು? ಹಾ, ಹಾ, ಮುಳ್ ಮುಳ್ ಪರ್ಪರ್ ತಗೊಂಬ ದುಬ್ಬತ್ತಿಕ್ಕ ಪಾಡಕತ್ತೆ. ನೋಡಲಿಕ್ಕೆ ಹಣ್ಣು ಸುಮಾರಿದ್ರು ಕೂಡ ಒಳಗ ತೊಳಿ ಪಕ್ವಾಗೇ ಇರ್ತದೆ.
ಆ ಹಣ್ಣನ್ನು ತಂದು ಇವರಿಗೆ ನಿವದ್ದೆ ಮಾಡ್ಲಿಕ್ಕೆ ಬೇಕು. ಅದನ್ನಾರು ತಂದು ನಾ ಇವ್ ನಿವದ್ದೆ ಹಾ ಮಾಡ್ತಾ ಇದ್ದೀನಿ. ಇನ್ನು ಮೇಲೆ ಟೆಂಗ ಹೆಂಗ ಲಗಾಮ ರೈಕಿಪ್ಪ ಹಾಕಿ ಹೊಡೆದ್ರೆ ಎಷ್ಟು ಹರ್ದಾರ ಹೋಗ್ತಾರೆ. ಆತ ಒಂದು ತಾಸಿನಾಗ ಧರ್ಮಟ್ಟಿಗೆ ಹೋಗ್ತಾರ ಇವ್ರು. ಚೇಷ್ಟಾ ಮಾಡಬಾರ್ದು. ಬಿಟ್ಟಿ ಹೊಡ್ರಿ ಅಂಗಡಿಯಲ್ಲಿಟ್ಟ ಮಾರ್ತಕ್ಕಂತ ತೆಂಗಿನಕಾಯಿಯನ್ನು ತಂದು ತೆಂಗಿನಕಾಯಿ ತಂದು ಇವರ ಪಾದ ಸನ್ನಿಧಿಯಲ್ಲಿ ಬಡ್ಲಿಕ್ಕೆ ಬೇಕು. ವಾಸನೆಯಲ್ಲಿ ಒಡೆದು ಒಡೆದು ಅವರಿಗೆ ಜಡದು ಸರಿ ಬಟ್ಟಿ ಇವ್ರ ಕೊಳ ಕಟ್ಟುದು ಕಟ್ 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 ದುಡ್ಡು ತಂದು ಆಗ ಸುಳ್ದು ಹೋಗೈತಿ. ಹಾ ಹಾ ಹಿರಿ ಮಾಡಿ ನೀನು ನಿನ್ನ ಮುಗ್ಗೇನಾಗತ್ತೆ ಅದ್ರಾಗ ಸಣ್ಣ ಹಂಗೆ ಮಾಡ್ತಲ್ಲ ನಾನು. ಚೇಷ್ಟಾ ಮಾಡಬಾರ್ದು. ಬಿಟ್ಟಿ ಹೊಡ್ರಿ ಇದನ್ನಾದ್ರೂ ಮಾಡ್ಲಿಕ್ಕೆ ಬೇಕು. ಮಾಡ್ತಾ ಇದ್ದೆ. ಹಾ ಎಷ್ಟಾದ್ರೆ ಪೂಜಾನ ಆಯ್ತು. ಅಪ್ಪ ಪೂಜೆ ಆತಲ್ರಿ ಮತ್ತೆ ಹಾ ಪೂಜಾ ಆದ್ಮೇಲೆ ಏನ್ ಮಾಡ್ಬೇಕು? ಪೂಜೆ ಆದ್ಮೇಲೆ ನಿಮ್ಗೆ ಮೂರ್ತಿ ಇಲ್ಲ ಅನ್ರಿ ಇಲ್ಲ ಮತ್ತೆ ನೋಡ್ರಿ ಪೂಜೆ ಆತಿ ಹಾ ನೋಡ್ರಿ ಹಂಗೈತಿ ನಮ್ಮ ತಂಗಿ ಸಟ್ ಪಾಡೈತಿ ಗಂಟೆ ಬಾರ್ಸೋದು. ನಮಸ್ಕಾರ ಮಾಡುದು ಗಂಟಿ ಯಾಕೆ ಬಾರಿಸ್ತಾರು? ಮಾಸ್ತರೇ, ಬರ್ರಿ 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 ನೋಡ್ರಿ ಮೊದಲ ನಮ್ಮ ಮುತ್ಯ ಬಾರಿಸ್ತಿದ್ದ ಹಾ ಏನದ ಗಂಟಿ ಹಿಂಗ ಬಾರಿಸ್ತದನ್ನ ಅಂತ ನಾ ಬ್ಯಾರೆ ತಿಳ್ಕೊಂಡೆ. ನಿಮ್ ಮುತ್ಯ ಗಂಟಿ ಬಾರಿಸ್ತಿದ್ದ ಬಾರಿಸ್ತದ ಬಾರಿಸ್ಕೊತ ಹಾದವ ಗಂಟೆ ಬಾರಿಸ್ಕೊತಾನ ಹಾದ ಆಗ ಅದ್ರ ಮೇಲೆ ಯಾರ ಅದ್ರ ಬಳಕ ನಮ್ಮ ಅಜ್ಜ ಬಾರ್ಸಾಕತ್ತ ಏನದ ಗಂಟಿ ಅವು ಗಂಟಿನ ಬಾರ್ಸಾಕೈತದ. ಅವು ಬಾರಿಸ್ಕೊತ ಅವು ಹೋದ ಅವು ಹಾದ ಅದ್ರ ಬಳಕ ನಮ್ಮ ಅಪ್ಪ ಬಾರ್ಸಾಕತ್ತ ಏನ ಗಂಟಿ ನನಗ್ ತಿಳಿವಂಗ ಹೇಳು ಮಾರಾಯ. ಅವು ಗಂಟಿನ ಬಾರ್ಸಾಕತ್ತಿದ ಗಂಟೆನ ಬಾರಿಸಿದ ಅವು ಬಾರಿಸ್ಕೊತ ಬಾರಿಸ್ಕೊತ 4 ವರ್ಷ ಆತೀಗ ಅವ ಹೋಗ್ಯಾನ ಅವನು ಕಳ್ಸಿದೆ. ಮತ್ತ ಈಗ ಯಾರ ತಮ್ಮ ಈಗ ಯಾರು ಬಾರಿಸ್ತಾರ? ಈಗ ನಾವು ಬಾರ್ಸತ್ತು ಆ ಗಂಟಿ ನೀನ ತಗೊಂಡದಿ. ಗಂಟಿ ಏನ ಗಂಟು ಯಪ್ಪ ನಿಂದ ಇರ್ಲಿ ಹಾ ದೇವ್ರ ಗುಡಿಯಾಗ ಗಂಟಿ ಯಾಕೆ ಕಟ್ಟಿರ್ತಾರೋ ಬಡದ್ ನಮಸ್ಕಾರ ಮಾಡಕ್ ಮತ್ತೆ ಅದ್ ಕಟ್ಟಾರ. ಅದೆಲ್ಲ ಗೊತ್ತೈತಿ ನಮಗ ಹಾ ಬಡದ್ ನಮಸ್ಕಾರ ಮಾಡಿ ಹೋಗುದು ಗೊತ್ತೈತಿ ಹಾ ಎದಕ್ಕ ಕಟ್ಟಿರ್ತಾರ ಅದನ್ನ ಹೇಳ ಏನ್ ಯಾರ ಬೇಡ್ಕೊಂಡಿರ್ತಾರೋ ಅವ್ರು ಚಲೋ ಆಗಂತ ಕಟ್ಟಿರ್ತಾರಪ್ಪ. ಮತ್ತಿನ್ನೇನ್ ಹೇಳುದ ಒಟ್ಟ ಯಾಕೆ ಗಂಟಿ ಬಾರಿಸ್ತಾರ? ಗಂಟಿ ಯಾಕೆ ಬಾರಿಸ್ತಾರ ಹೇಳೋದನ್ನ ಹೀಗಂದೆ ನೋಡ್ತಮ್ಮ, ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು 100 ವರ್ಷ ಆಯುಷ್ಯ. 100 ವರ್ಷ ಆಯುಷ್ಯವನ್ನು ಮನುಷ್ಯ ಹೇಗೆ ಕಳಿತಾನ? 10 ವರ್ಷ ಹಂತ ಬದ್ಲಿ ಮಾಡ್ತಾ ಕಳಿತಾನ. ಅದು ಹೇಗ? 10ಕ್ಕ ಹಕ್ಕಿ, 20ಕ್ಕ ನಕ್ಕಿ, 30ಕ್ಕ ಮುರುಕ, 40ಕ್ಕ ನಾಚಿಕಿ, 50ಕ್ಕ ಅರು, 60ಕ್ಕ ಮರು, 70ಕ್ಕ ಕಾಗಿ, 80ಕ್ಕ ಗೂಗಿ, 90ಕ್ಕ ಬೆನ್ನ ಬಾಗಿ, 100ಕ್ಕೆ ಹೊತ್ಕೊಂಡು ಹೋಗಿ. 4 ಮಂದಿ ಕೈ ಮೇಲೆ ಹೋಗಿ ಹೀಗೆ ಮನುಷ್ಯ ಒಂದು 100 ವರ್ಷ ಆಯುಷ್ಯವನ್ನು ಕಳಿತಾನ. 100 ವರ್ಷ ಆಯುಷ್ಯವನ್ನು ಮುಗಿಸಲಾರದ ಯಾರು ಸಾಯ್ತಾರೋ, ದುರ್ಮಾರ್ಗ ದುರ್ನಡತೆಯಿಂದ ಯಾರು ಸಾಯ್ತಾರೋ ಅವರಿಗೆ ಪಿಶಾಚಿ ಜನ್ಮ ಪ್ರಾಪ್ತ ಆಗ್ತದ. ಪಿಶಾಚಿರಿ ಪಿಶಾಚಿ ಅಂದ್ರ ದೆವ್ವ. ಇಲ್ಲಿ ಬಂದಿಲ್ಲವ ಬಾ ಇಲ್ಲಿ ಈಗ ಬಂದಿಲ್ಲ. ಇಲ್ಲಿ ಬರಂಗಿಲ್ಲ. ದ್ಯಾಮೋಹನ್ ಜಾತ್ರೆಗೆ ದೆವ್ವ ಬರಂಗಿಲ್ಲ. ಆ ಪಿಶಾಚಿಗಳು ಏನ್ ಮಾಡ್ತಾವು? ಪ್ರತಿಯೊಂದು ಗುಡಿಯಲ್ಲಿ ಹೋಗಿ ದೇವರ ಎದುರುಗಡೆ ಕುಳಿತುಕೊಂಡು ನಾಮಸ್ಮರಣೆ ಮಾಡ್ತಾವು. ಏನಂತ ಮಾಡ್ತಾವು? ಏ ದೇವಾ, ಈ ನರಕ ಯಾತ್ರೆಯನ್ನು ನಾನು ತಾಳಲಾರೆ. ಈ ಜನ್ಮದಿಂದ ನಮಗ ಮುಕ್ತಿ ಕೊಡು. ನಮ್ಮ ಆಯುಷ್ಯ ಮುಗಿಯೋ ತನಕ ಒಂದು ಇರಾಕ್ ಒಂದು ಸ್ಥಾನ ಕೊಡು ಅಂತೇಳಿ ದೇವರಲ್ಲಿ ಬೇಡ್ಕೋತಾವ್. ಆಗ ದೇವರಿಗೆ ಹೋದಂತ ಭಕ್ತಿ ಏನ್ ಮಾಡ್ತಾನ? ಮೊದಲನೇ ಕೆಲಸ ಗಂಟಿ ಬಾರಿಸೋದು. ಗಂಟಿ ಬಾರಿಸಿದಾಗ ಕ್ಷಣಕ ಗಂಟಿ ಒಳಗ ಓಂಕಾರನಾದ ಹೊಡ್ತದ. ಆ ಓಂಕಾರನಾದ ಪಿಶಾಚಿಗಳ ಕಿವಿಗೆ ಬಡಿತದ. ಆ ಪಿಶಾಚಿಗಳ ಕಣ್ಣಿಗೆ ಮನುಷ್ಯರ ಕಾಣ್ತಾರ. ಮನುಷ್ಯರ ಕಣ್ಣಿಗೆ ಪಿಶಾಚಿಗಳ ಕಾಣೋದಿಲ್ಲ. ಹಾ ಆ ಪಿಶಾಚಿಗಳ ಗಂಟಿನಾದ ಕೇಳಿದ ಕ್ಷಣಕ್ಕ ಯಾರೋ ಭಕ್ತರ ದೇವರ ದರ್ಶನಕ್ಕೆ ಬಂದಾರಂತ ದಾರಿ ಬಿಡ್ತಾವ್. ಅದಕ್ಕ ದೇವ್ರ ಗುಡಿಯಾಗ ಗಂಟಿ ಕಟ್ಟಿರ್ತಾರ. ಹಾ ಹಾ ಗಂಟಿ ಬಾರಿಸೋದು, ನಮಸ್ಕಾರ ಮಾಡುದು. ಹಾ ಇನ್ನ ಮತ್ತೇನಂತೇನ? ಹಾ ಇದು ಅಲ್ಲದ ರೈತರ ಸಹಿತ ತಮ್ಮ ದನಕರಗಳ ಕೊಳ್ಳಾಗ ಸಹಿತ ಗಂಟಿ ಕಟ್ಟಿರ್ತಾರ. ಹಾ ಯಾಕೆ ಕಟ್ಟಿರ್ತಾರು? ರಾತ್ರಿ ಟೈಮ್ದಾಗ ಬರ್ತಾವ ಎತ್ತುಗಳು. ಭೂಮಿಯಾಗಿನ ಕೆಲಸ ಮುಗಿಸಿ ಬರ್ಬೇಕಾರ ಕತ್ಲಾಕತಿ. ಅವಕ್ಕೇನ ಲೈಟ್ ಇರ್ತಾವ, ಬ್ಯಾಟ್ರಿ ಇರ್ತೈತೋ. ಹಾ ಎಲ್ಲಿ ಘಂಟಾನಾದದ ಅಲ್ಲಿ ಓಂಕಾರದ, ಎಲ್ಲಿ ಓಂಕಾರದ ಅಲ್ಲಿ ದುಷ್ಟ ಶಕ್ತಿಗೆ ಅವಕಾಶವಿಲ್ಲ. ದಾರಿ ಒಳಗೆ ಹುಳ ಉಪ್ಡಿ ಇರ್ತಾವ, ದುಷ್ಟ ಶಕ್ತಿ ಇರ್ತೈತಿ, ಪಿಶಾಚಿ ಇರ್ತಾವು. ಘಂಟಾನಾದದಿಂದ ಎಲ್ಲ ಬಯಲಾಗ್ತದ. ಅದಕ್ಕಾಗಿ ರೈತರು ಸಹಿತ ತಮ್ಮ ದನಕರಗಳ ಕೊಳ್ಳಾಗ ಗಂಟಿ ಕಟ್ಟಿರ್ತಾರ. ಹಾ
ಈಗ ಸ್ವಾಮಿಗಳು ದಿನ ಬರ್ತಾರಲ್ಲ ಅವ್ರು ಒಂದು ಮಣಕಾಲಿಗೆ ಒಂದು ಗಂಟೆ ಕಟ್ಕೊಂಡಿರ್ತಾರೆ. ಹಿಂಗಂದೆ ನಮ್ಗ್ ಅದ ಭಯ ಗೊತ್ತಿಲ್ಲ. ನಮ್ ಬಸೈ ಸ್ವಾಮಿಗಳು ಒಂದ್ ದೊಡ್ಡ ಗಂಟೆ ಮಾಡ್ಯಾರ ಅವ್ರ ಹಾ ಅವ್ರ ಮಣಕಾಲಿ ಕಟ್ಟ ಬಡಿತೈತೆ ಬಿಟ್ಟಾರ ಈಗ ಅವ್ರ ಕೊಳ ಕಟ್ಟಾಕತ್ಯಾರ ಗಂಟೆ ಯಾಕೆ ಕಟ್ಟಿರ್ತಾರಂದ್ರ ಅಂದ್ರ ಇನ್ನ ಮಂದಿ ಎದ್ದಿರುದಿಲ್ಲ ಆ ಸಪ್ಪಳಕ್ಕ ಮಂದಿ ಹೇಳ್ತಾರತ್ತ ಗಂಟೆ ಕಟ್ಟಿರ್ತಾರ ನೋಡು ಎಲ್ಲಿ ಘಂಟಾನದ ನಿರ್ದುಷ್ಟ ಶಕ್ತಿ ಇಲ್ಲ ಹೌದಲ್ರಿ? ಬರುದಿಲ್ಲ ಅದರ ಸಲುವಾಗಿ ಸ್ವಾಮಿಗಳದ ಏನು ಒಳಗೆ ಬರ್ತಾರಲ್ಲ ಅವ್ರ ಪಾದ ದರ್ಶನದಿಂದ ಎಲ್ಲಾ ದುಷ್ಟ ಶಕ್ತಿಗಳ ಅವ್ರ ಮನೆಯಾಗಿಂದ ಹೊರಗೆ ಹೋಗ್ತಾವ ಬಯಲು ಆಗ್ತಾವ. ಹಾ ಅದಕ್ಕ ಅವ್ರ ಗಂಟೆ ಕಟ್ಕೊಂಡು ಬರ್ತಾರೋ ನಮ್ಮದು ಒಂದಿಟ್ಟು ಅವ್ರಿಗೆ ದಾನ ಮಾಡೋದತ್ತೇಳಿ ಅವ್ರಿಗೆ ಹಿಟ್ಟು ನೀಡ್ತಾರೆ ಹಾ ಇಷ್ಟಾದ್ರ ಪೂಜಾ ಆಯ್ತು ಇನ್ನು ಮೇಲೆ ಮಷ್ಟಾಂತ ಭೋಜನ ಊಟ ಮಾಡಿಸ್ಬೇಕು ಅದನ್ನೇ ನಾವು ಊಟ ಮಾಡ್ತಾ ಇದ್ದೀವಿ. ಊಟ ಮಾಡಿಸ್ತಿ ಊಟ ಆದ್ಮೇಲೆ ಊಟ ಆದ ಕೂಡಲೇ ಏನ್ ಮಾಡಿದ್ರಿ? ಊಟ ಮಾಡ್ತೀವಿ. ಚಲೋ ಗಂಟೆ ಬಿದ್ದಳ್ನೆ ಅದ್ ಬಿಟ್ಟು ಬಂದ ನೀವು. ಹಾಗೇನಲ್ಲ ರಗಡ ಖರ್ಚು ಮಾಡಿದಿ ಮಾಡಿರಲ್ರಿ? ಬೇಡ್ಕೋ ನನಗಂದಿನ? ಇಲ್ಲ ಗೊತ್ತಾರು ಅಂತನ ಅಲ್ಲ ನನಗ್ ಬೇಡ್ಕೊಳಕ್ ನನಗ್ ಏನ್ ಕಡಿಮೆ ಆಗೈತೆ ಅದ್ ಬೇಡ್ಕೊ ಅಂತ ಹೇಳಕ್ ನಿನಗೇನ್ ಹೆಚ್ಚಾಗೈತಿ ಉಬ್ಸಾಕತ್ತೇದಿ ಬಾ ನಮ್ಮ ಮನೆಗೆ. ನಿಮ್ ಮನಿಗೆ ಹಾ, ಹಾ ನಮ್ಮ ನಾಯಿ ಚಪಾತಿ ತಿನ್ನಾದ ಬಿಟ್ಟು ಹೊಂಟಾವ್. ಈಗ ನನಗ್ ಬೇಡ್ಕೊತಿ ನೀ ಬೇಡ್ಕೋ. ಶಬಾಷಿ ಹಾ, ಬಾರೋ ನಾವ ಈ ಸವಾಲ ಬೇಡ್ಕೊಂತೀನಿ ನನಗ. ಅವ್ರಾದಿ ಸಾವ್ಕಾರ ನಿನ್ನ ಮನ್ಯಾಗ ನಾಯಿ ಚಪಾತಿ ತಿನ್ವಾತು ಬಿಟ್ಬಿಟ್ಟು ಹೋಗ್ತಾವ ಹಿಂಗಾಗಿ ಚಪಾತಿ ಬಾಳ ನುಕ್ಸಾನ ಆದ್ವು. ಆಗಿರ್ಬೇಕಲ್ಲ ಮಾನಿ ಬೈಲ್ ಹೊಂಗಲ್ ಪಾಯಿ 13 ಕಿಲೋ ಬೆಣ್ಣೆ ತಂದನಿ. ಬೈಲ್ ಹೊಂಗಲ್ ಬೆಣ್ಣಿ ತಂದದಿ ತಂದಕ್ಕೆ ತುಪ್ಪ ಕಾಯಿ ಮತ್ತು ಬಿಟ್ಬಿಟ್ಟು ಹೊಂಟಾವ್. ಹಿಂಗಂದೆ ನಾಯಿಗ್ ಮಾತು ಕರ್ಸಿದೆ ಅವಕ್ಕ ಏನಿಲ್ಲ. ಹಾ ಮಂದಿ ಮನ್ಯಾಗ ಚಪಾತಿ ತಂದ್ ನನಗ ನನ್ನ ಮನ್ಯಾಗ ಬಿಡತ್ತೇಳಿ ಹಂಗನಿಲ್ಲ. ಅಲ್ಲ ಕಮ್ಮಗ ಹುಗ್ಗಿ ಅನ್ನ ಸಾರ ಮಾಡ್ರಿ ಬಿಟ್ಟ ರೊಟ್ಟಿ ಬೇಕತ್ತ ನ್ಯಾಯ ತೆಗ್ದದಿ ಇನ್ನು ಚಪಾತಿ ತಿನ್ನಾವ ಆನೆ ಅಲ್ಲಿ ಇಟ್ಟು ಸಾವ್ಕಾರಿಕೆ ಹೇಳ್ತಿ ಹೌದು. ಹಾ ಅಲ್ಲ ಸಾಲ್ಯಾಗ ಹೋಗಿ ಉಡೆ ಹೊಡ್ಕೊಂಡ್ ಯಾಕೆ ನಿಂದಿರ್ತಿ ದಿನ ಹೋಗಿ ಅದ ನಿನಗ್ ಗೊತ್ತಿಲ್ಲ ಮೊದಲ. ಏನ ಅಲ್ಲಿ ನೋಡ 4 ಮಂದಿ ಹಿರಿಯರ್ ಕೂತಾರ. ಅದ 4 ಮಂದಿ ಯಾಕೆ ರಗಡ್ ಊರ್ ಮಂದಿ ಹಿರಿಯರ ಕುಡ್ಯಾರ ಇಲ್ಲಿ ಹೌದಲ್ಲ? ಹಾ ಏ ದೂತೆ ಹಾ. ಯಾಕಪ್ಪ ಪಾನಿ ಹಾ ಇಲ್ಲೋಡ ನೀ 10:15 ಅಂತ ಅಂದ್ರೆ ಮಂಗಳವಾಡಿ ಮುಂದೆ ಇರ್ಬೇಕು. ಸಾಲಿಗೆ ಹೋಗೋದು ಯಾಕಂದ್ರೆ ಅಡಿಗೆ ಮೇಡಮ್ ಅವ್ರು ಯಾಕೆ ಮಾಡಿರ್ತಾರ ಹೆಂಗ್ ಮಾಡಿರ್ತಾರ ಹಾ ಹುಡುಗಿ ಚೆನ್ನಾಗಿ ಕೊಡ್ತಾರ ಇಲ್ಲ ಚೆಕ್ ಮಾಡಿ ಶಿಸ್ತಾವ್. ಊಟ ಮಾಡೇ ಬಾ ಅಂದಾರ ನಿನಗ ಹಿಂಗಾಗೆ ನೋಡಿ ಹುಡುಗರು ಹೆಂಗಾಗ್ಯಾವದ ನೀವೊಂದ್ 10-12 ಮಂದಿ ಗಂಟೆ ಬಿದ್ದಾರೆ ಕನ್ನಡ ಸಾಲಿಗೆ ಹೋಗೋದು ಮ್ಯಾಲಿನ ಕಟ್ಟ ತೆಳಗಿನ ಬ್ಯಾಳಿ ತೆಗದಿಟ್ಟು ಕಾಮ್ಕೊಂಡು ನೀವು ತಿನ್ನೋದು ತಿಳಿ ನೀರ್ ಹಾಕಿ ಹುಡುಗರು ನೋಡಿ ಹೆಂಗದಾವ ಕೈಯ ಕಾಲ ಸಣ್ಣ ಹೊಟ್ಟೆ ಡುಮ್ ಆಗ್ಯಾವ ಒಂದಾರಿ ಹುಡುಗರು ಚಲೋ ಅದಾಳ ನೋಡ್ಲಾ ನೀವು ನೋಡಿ ಹೆಂಗಾಗ್ಯಾರಿ ಹಾಗೇನಲ್ಲ ನಿನಗೇನು ಭಿಕ್ಷಾ ಬೇಡಂದಿಲ್ಲ ಬೇಡದಂತ ಆಶೀರ್ವಾದ ಮಾಡ್ತಾರ ಬೇಡ್ಕೋ ನನಗೆ ಆಶೀರ್ವಾದ ಮಾಡ್ತಾರೆ. ಹೌದು ಹಾಗಾಗಿ ನಾ ಬೇಡ್ಕೊತಾ ಇದ್ದೀನಿ. ಆಹಾ, ಗಜಾನಂದ ಮಹಾರಾಜರೇ, ಹಾ ಇಲ್ಲಿ ಮಠ ನನ್ನ ಕಾಲಿಲೆ ನಡೆದು ಬೇಸರಾಗಿಲ್ಲ ಪರಮಾತ್ಮ. ಹಾ ಇನ್ನು ಒಟ್ಟ ನನ್ನ ಕಾಲಿನ ನಡೆದು ಬಿಡಿಸು, ಇನ್ನು ಒಟ್ಟ ತಲೆಲೆ ನಡೆದು ಹೊರ ಕೊಟ್ಬಿಡಪ್ಪ. ಏ ಮೂರ್ಖ ಯೋಗ್ಯವಾದವರ ಬೇಡ್ಕೋ ಅಪ್ಪ ನನಗ ಅದ ಇಲ್ರಿ. ಅದನ್ನಾರು ಕೊಟ್ಟಿದ್ದೇನೆ ಹೋಗು ಸಿಕ್ತ ನನಗ. ಏನ್ ಸಿಕ್ತು ಇಲ್ಲೋಡು ಇಲ್ಲಿ ಮಠ ಇಲ್ಲೋಡು ಕಾಲಿನ ನಡೆದು ಬೇಸರಾಗಿಲ್ಲ. ಹಾ ಇನ್ನು ಒಟ್ಟ ನಾ ಕಾಲಿನ ನಡೆದು ಬಿಡುದು, ಇನ್ನು ಒಟ್ಟ ತಲೆಲೆ ನೋಡು. ಮಾಸ್ತರ ಈ ಬಗರ್ನಾಳ್ ಊರ ಅಂದ್ರೆ ಬಾಳ ಐತಿ ಸಂಧ್ಯಾಗ ಹೋಗಿ ಎಲ್ಲಾ ಮಂದಿ ಕಾಲ್ ಬಿಡಿಸಿ ಹಂಗಲ್ಲ ಮಾಸ್ತರ ವಿಚಾರ ಮಾಡೋಣ. ಹೀಗಂದೆ ವಿಷಯ ಎತ್ತಿದ. ನೀನು ಬೇಡದೊಂದ್ ರೀತಿಯಿಂದ ಕರೆಯದ ಹಾ, ಇದು ಕಲಿಯುಗ ಕಲಿಯುಗ. ಕಲಿಯುಗದ ಕಲಿಕಾಲದೊಳಗೆ ಚಂಚನ ಬೆಳ್ತಾನ ದುಡಿದ್ರು ಹೊಟ್ಟೆ ತುಂಬದಂತ ಕಾಲ ಆ ಕಾಲ. ತಲೀಲೆ ನಡೆದ್ರೆ ಹಾಗ ಯಾಕ್ರಿ? ಬುದ್ಧಿ ವಿಚಾರ ವಿಚಾರ ಮಾಡಿ ನಡೆಯುವಂತ ವರವನ್ನು ಕೊಡತ್ತೇಳಿ ಬೇಡ್ಕೊಂಡಿ ಇನ್ನ ಮೇಲೆ ನಾ ಬೇಡ್ಕೋತನ ನೀವು ಅದನ್ನ ಬೇಡ್ಕೊಳ್ಳಿ. ಹಾ ಶುಕ್ಲಾಂಧರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೆ ಸರ್ವ ವಿಘ್ನೋಪಶಾಂತವೇ ತಮ್ಮ ಪಾದಕ್ಕೆ ವಂದಿಸುತ್ತೇನೆ ಕಲ್ಯಾಣ ಸೂತ್ರಧಾರ ಕಲ್ಯಾಣ ಶಂಭೋ ಕೋರ್ನಾದ ಲಂಬೋದರಣೆ ಹಾ ಇವತ್ತಿನ ದಿವಸ ದಸ್ಮಸ್ಕಂದ ಭಾಗವತ ಪುರಾಣದಲ್ಲಿ ಅಪರಾಳ ತಮ್ಮಣ್ಣನಿಂದ ವಿರಚಿತ ಕೊಲೆಗೂಡ ತಮ್ಮಣ್ಣನಿಂದ ಪ್ರಚಾರಕ್ಕೆ